ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಬಹಳ ಪ್ರಮುಖವಾದಂತಹ ಸುದ್ದಿಗಳಿದೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ ಸ್ಟೋರಿ ಅಂತಂದ್ರೆ ಅದು 400 ಕೋಟಿ ರೂಪಾಯಿ 2 ಟ್ರಕ್ ರಾಬರಿ ಆಗಿರೋದು. ಆ ವಿಚಾರ ಅಕ್ಟೋಬರ್ ತಿಂಗಳಲ್ಲಾದ್ರೂ ಕೂಡ ಈಗ ಅದು ಕರ್ನಾಟಕ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ದುಡ್ಡ, ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದ ದುಡ್ಡ, ಯಾರು ಕಳಿಸ್ತಾ ಇದ್ರು, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಇದೆಲ್ಲ ಸುದ್ದಿಯನ್ನ ಹೇಳ್ತೀವಿ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ ನಿನ್ನೆ ಹಾಸನದಲ್ಲಿ ಜೆಡಿಎಸ್ ವತಿಯಿಂದ ಶಕ್ತಿ ಪ್ರದರ್ಶನ ಆಯಿತು. ದೇವೇಗೌಡರ ಕುಟುಂಬದಿಂದ ಶಕ್ತಿ ಪ್ರದರ್ಶನ ಆಯಿತು. ಅಲ್ಲಿ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡ ಅವರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಅಂತಂದ್ರೆ 2028 ನಡೆಯುವಂತಹ ಚುನಾವಣೆಯಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಅಂತೇಳಿ ಟಕ್ಕರನ್ನ ಕೊಟ್ಟಿದ್ದಾರೆ. ಆ ವಿಚಾರ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂತಂದ್ರೆ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನ ಕೊಡಲಾಗಿದೆ. ಆದ್ರೆ ಈಗ ಅಸೋಸಿಯೇಷನ್ ಈ ವಿಚಾರದಲ್ಲಿ ಎಂಟ್ರಿ ಆಗಿ ಒಂದಷ್ಟು ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಬೈಕ್ ಟ್ಯಾಕ್ಸಿ ಓಕೆ, ಆದ್ರೆ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಬೇಕು, ಈ ರೂಲ್ಸ್ ಅನ್ನ ಅವರು ಫಾಲೋ ಮಾಡಬೇಕು ಅಂತೇಳಿ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಿದ್ದಾರೆ. ಈ 3 ಪ್ರಮುಖ ಸುದ್ದಿಗಳ ಜೊತೆಯಲ್ಲಿ ಮತ್ತೊಂದಷ್ಟು ಪ್ರಮುಖ ಸುದ್ದಿಗಳಿದೆ. ಅದೆಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ದೇಶದ ಅತಿ ದೊಡ್ಡ ಲೂಟಿ, ಖದೀಮರ ಪಾಲಾಯಿತು 400 ಕೋಟಿ. ಕಳ್ಳತನದ ಬೆನ್ನಲ್ಲೇ ಕೈ ಕಮಲ ಪಡೆ ಜಟಾಪಟಿ. ದರೋಡೆ ಕೇಸ್ ಹಿಂದೆ ಬಿದ್ದ ಖಾಕಿ ಗಣ, ಹವಾಲಾದಿಂದ ಬಂದಿದ್ದ 400 ಕೋಟಿ ಹಣ. ಗುಜರಾತ್ ರಾಜಕಾರಣಿ ಮೇಲೆ ಅನುಮಾನ. ಟೈಮ್ ಬರುತ್ತೆ ನೋಡ್ತೀರಿ ಎಂದ ದೊಡ್ಡಗೌಡ್ರು. 2028ಕ್ಕೂ ನಮ್ಮದೇ ಸರ್ಕಾರ ಅಂತ ಸಿದ್ದು ಗುಟರು. ಕನಸು ಕಾಣ್ತೀರಿ ಅಂತ ಎಚ್.ಡಿ.ಕೆ ಕೌಂಟರ್. ಪದ್ಮಶ್ರೀ ಪುರಸ್ಕೃತರ ಪಟ್ಟಿ ಪ್ರಕಟ. 8 ಕನ್ನಡಿಗರಿಗೆ ಪ್ರತಿಷ್ಠಿತ ಪ್ರಶಸ್ತಿಯ ಕಿರೀಟ. ಸರಸ್ವತಿ ಪುತ್ರ ವಿಶೇಷ ಚೇತನ ವೈದ್ಯನಿಗೆ ಪದ್ಮಶ್ರೀ ಮುಕುಟ. ಕಿರಿಕ್ ಮಾಡಿ ಹೊರಬಿದ್ದ ಬಾಂಗ್ಲಾದೇಶ್, ಮಿತ್ರ ದೇಶ ಸಮರ್ಥಿಸಿಕೊಳ್ಳಲು ಪಾಕ್ ಸರ್ಕಾರ. ಜೈ ಶಾ ಧಮ್ಕಿ ಬೆನ್ನಲ್ಲೇ ಟೀಮ್ ಅನೌನ್ಸ್.